ಚಂಡಮುಂಡರ ಮರಣದ ವಾರ್ತೆ ರಥ ಏರಿ ಆಯುಧ ಪಾಣಿಯಾಗಿ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತಂದು ಮದುವೆಯಾಗಬೇಕೆನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯಿತು ಫಲಿತಾಂಶ? ಸಂಧಾನ ವಿಫಲವಾಯಿತು. ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಸ್ವೀಕರಿಸಿದೆಯಾ? ಇಲ್ಲ. ಎಳೆದುಕೊಂಡು ಬಾ ಎನ್ನುವ ಹಾಗೆ ಪುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಳೆದುಕೊಂಡು ಬಂದಿರಬಹುದು. ಎಲ್ಲಿಂದ? ಕೇವಲ ತನ್ನ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟು ಧೂಮ್ರಾಕ್ಷ ಬೆಂಕಿಯಾಗಿ ಹೋದರೆ. ಹೌದು. ಹಾಗಿದ್ರೆ ಮತ್ತೆ ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಿಕೆಯಾಗಿ ಬಂದಳಂತೆ. ಶಿವ ಗಂಡುಗಳಾದ ಕಲಿಗಳಾಗಿರುವಂತ ಚಂಡಮುಂಡರು ಮಾಡಿದರೆ. ಹೌದು. ಮತ್ತೆ ಈಗ ಸೈರಿಸಿಕೊಂಡು ಕುಳಿತುಕೊಳ್ಳುವ ವ್ಯವಧಾನ ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥ ಏರಿ ಆಯುಧವನ್ನು ಹಿಡಿದು ಅಭಿಪ್ರಾಯಕ್ಕೆ ಅವಕಾಶ ಉಂಟೆ.
ಸ್ಥಾನದಲ್ಲಿ ಮಂತ್ರಿ, ಸಂಬಂಧದಲ್ಲಿ ಅಳಿಯ ಎನ್ನುವ ಹಾಗೆ ನಿನ್ನಲ್ಲಿ ಸ್ವಲ್ಪ ಸಲುಗೆಯಿಂದ ನನ್ನ ಮನದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದೇನೆ. ಖಂಡಿತ ಸ್ವಾಮಿಯೇ, ಯಾವ ಕಾಲಕ್ಕೂ ಕೂಡ ಯಾವುದೇ ಬಿಸಿ ನೀರು ಅಂದ್ರೆ ಅದು ಕುದಿಯುತ್ತಾ ಇರುವಂತಹ ಸಂದರ್ಭ, ಅದರಲ್ಲಿ ನಾವು ಮುಖವನ್ನು ನೋಡಿಕೊಳ್ಳಿ ಪ್ರಯತ್ನ ಮಾಡಿದ್ರೆ ಯಾವ ಕಾಲಕ್ಕೂ ಅದು ಯಶಸ್ವಿಯಾಗುವುದಿಲ್ಲ. ಹಾಗಿದ್ರೆ ನಮ್ಮ ಪ್ರತಿಬಿಂಬವನ್ನು ನೋಡಬೇಕಾದಂತ ಸಂದರ್ಭ ಯಾವುದು? ಅದು ತಣಿಯಬೇಕು, ಎಲ್ಲವೂ ಕೂಡ ಸಮಸ್ಥಿತಿಗೆ ಬರಬೇಕು. ಆವಾಗ ನಮ್ಮ ಮುಖ ಸ್ಪಷ್ಟವಾಗಿ ಗೋಚರಿಸ್ತದೆ. ಇವಾಗ ಆಗುದು ಹಾಗೆ, ಒಟ್ಟು ಯುದ್ಧ, ಒಟ್ಟು ಬೊಬ್ಬೆ, ಇದರಲ್ಲಿ ಏನಾಗುತ್ತಾ ಉಂಟು, ಯಾವುದು ನಿಯಂತ್ರಣ ತಪ್ಪುತ್ತಾ ಉಂಟು, ಯಾರಿಗೂ ಗೊತ್ತಾಗುವುದಿಲ್ಲ. ಹಾಗಾಗಿ ಒಂದೊಮ್ಮೆಗೆ ಈ ವೇಗಕ್ಕೆ ಕಡಿವಾಣವನ್ನು ಕೊಟ್ಟು ಆ ಸ್ವಲ್ಪ ಯೋಚನೆ ಮಾಡಿ ವಿವೇಕಯುತವಾಗಿ ನಡೆದುಕೊಂಡ್ರೆ ಆತ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠನೆನಿಸಿಕೊಳ್ತಾನೆ. ಸ್ವಾಮಿ, 14 ಲೋಕಗಳಲ್ಲಿಯೂ ವರ್ತಮಾನ ಕಾಲದಲ್ಲಿ ನೀನು ಶ್ರೇಷ್ಠನಿದ್ದಿ. ಕಾರಣ ಏನು? ನಿನ್ನದಾಗಿರುವಂತಹ ಬ್ರಹ್ಮಚರ್ಯ, ಕಠಿಣವಾದಂತಹ ನಿಯಮವನ್ನು ಅನುಸರಿಸಿ ಎಲ್ಲವನ್ನು ಮೀರಿ ನಿಂತು ಎಲ್ಲದರಲ್ಲಿಯೂ ಕೂಡ ತಾನೇ ಬೆರೆದವನು, ಶುಂಭನೇಕೋ ದೇವ ಎನ್ನುವ ಹಾಗೆ ಪ್ರಪಂಚದಲ್ಲಿ ನಗಲ್ತಿಗೆ ಪಾತ್ರನಾದವನು. ಹಾಗೆ ಇದಕ್ಕೆಲ್ಲ ಕಾರಣ ಏನು? ಸಮಸ್ಥಿತಿಯಲ್ಲಿರುವಂತಹ ಬುದ್ಧಿ ಒಂದು ಅಲ್ಲದೆ ಇದ್ರೆ ಯಾವನೇ ಒಬ್ಬ ಯಾವ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಆ ಬುದ್ಧಿ ಯಾವಾಗಲೂ ಕೂಡ ಮನಸ್ಸನ್ನು ನಿಯಂತ್ರಿಸಬೇಕು, ಮನಸ್ಸು ಬುದ್ಧಿಯನ್ನು ನಿಯಂತ್ರಿಸುವುದಲ್ಲ. ಯಾವಾಗ ಮನಸ್ಸು ಬುದ್ಧಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ತದೆ ಆವಾಗ ಇಂತಹ ಸಂದರ್ಭ ಒದಗಿ ಬರ್ತದೆ. ಮತ್ತಿನ್ನೇನು ಸ್ವಾಮಿ, ನೀನು ಭ್ರಮೆಗೆ ಒಳಗಾದಿಯಾ? ಅದು ಕೂಡ ಕೇಳದೇ ಇರುವ, ನೋಡದೇ ಇರುವ ಒಬ್ಬಾಕೆ ಹೆಣ್ಣಿನ ಕುರಿತಾಗಿ, ಅದಕ್ಕೆ ಹೇಳಿದ್ದು ನಾನು ಬ್ರಹ್ಮಚರ್ಯ ಎನ್ನುವ ಹಾಗೆ. ಈ ತನಕ ನಿನ್ನ ಆಯುಷ್ಯ ಎಷ್ಟು ಸ್ವಾಮಿ? ಈ ತನಕ ಬಹುಶಃ ಕೋಟಿ ವರ್ಷ ನೀನು ಬದುಕಿಯಾಗಿ, ಕೋಟಿ ವರ್ಷದಲ್ಲಿ ನಿನಗೆ ಆಗದೇ ಇರುವಂತಹ ಒಂದು ಹೆಣ್ಣಿನ ಕುರಿತಾದಂತಹ ಭಾವ, ಹೆಣ್ಣಿನ ಕುರಿತಾದಂತಹ ಆಸಕ್ತಿ ಈ ಕಾಲಕ್ಕೆ ಯಾಕೆ ಬಂತು? ಕಾರಣ ಎರಡು. ಒಬ್ಬ ಮನುಷ್ಯನಿಗೆ ಎರಡು ರೀತಿಯಾದಂತಹ ದೃಷ್ಟಿಕೋನ ಇರ್ತದೆ ಜೀವನದಲ್ಲಿ. ಒಂದು ಭ್ರಮ, ಮತ್ತೊಂದು ಭ್ರಮ ಎನ್ನುವ ಹಾಗೆ. ಒಂದು ವಸ್ತುವನ್ನು ಇದ್ದ ಹಾಗೆ ನೋಡಿ ಅದರ ಕುರಿತಾಗಿ ಸಮದೃಷ್ಟಿಯನ್ನು ಯಾರು ಹೊಂದುತ್ತಾನೋ ಅದಕ್ಕೆ ಭ್ರಮ ಎನ್ನುವ ಹಾಗೆ ಹೇಳ್ತಾರೆ. ಅದು ಯಾವಾಗಲೂ ಕೂಡ ಒಳ್ಳೆತನ್ನೇ ಉಂಟು ಮಾಡ್ತದೆ. ಆದ್ರೆ ಭ್ರಮ ಹಾಗಲ್ಲ, ಈ ಒಂದು ಇದ್ದ ಸ್ಥಿತಿಯನ್ನು ಅದಕ್ಕೆ ವಿರುದ್ಧ ರೀತಿಯಲ್ಲಿ ಕಂಡು ಬರುವ ಹಾಗೆ ಮಾಡ್ತದೆ. ಆವಾಗ ಇದ್ದ ಅಪಾಯವೆಲ್ಲ ಎದುರಾಗ್ತದೆ. ಹಾಗಾಗಿ ಸ್ವಾಮಿ, ಚನ್ನಮುಂಡರು ಬಂದು ಹೇಳಿದ್ರು ಒಂದು ಹೆಣ್ಣಿನ ಕುರಿತಾಗಿ, ನೀನು ನೋಡ್ಲಿಲ್ಲ, ಕೇವಲ ಕೇಳಿಯೇ ಭ್ರಮಾಧೀನನಾದೆ, ಆಕೆಯನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ಹೊರಟು ನಿಂತೆ. ಆ ಮನ್ಮಥನ ಬಾಳಕ್ಕೆ ಸಿಲುಕಿದೆ. ನೀನು ಮನ್ಮಥನ ನೋಡ್ಲಿದ್ಯಾ? ನೋಡಿದ್ದೆ, ನಿನ್ನ ನಿಯಂತ್ರಣದಲ್ಲಿದ್ದಾರೆ. ಆದ್ರೆ ಸಾಮಾನ್ಯರಿಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ, ಕೇವಲ ಪರಿಣಾಮದಲ್ಲಿ ಮಾತ್ರ ಕಂಡು ಬರುವುದು. ಹಾಗಿದ್ರೆ ಮನ್ಮಥನ ಕಣ್ಣಿಗೆ ಸಿಕ್ಕಲಿಲ್ಲ, ಆ ಹೆಣ್ಣು ಕಣ್ಣಿಗೆ ಸಿಕ್ಕಲಿಲ್ಲ. ಕಣ್ಣಿಗೆ ಸಿಕ್ಕದೇ ಇರುವ ಎರಡು ವಿಚಾರಗಳ ಕುರಿತಾಗಿ ನಾವು ಈ ಹೊತ್ತಿಗೆ ಭ್ರಮಾಧೀನರಾಗಿದ್ದೇವೆ ಅಂತಂದ್ರೆ ದೇವರೇ, ಅದು ಒಳ್ಳೆಯದಕ್ಕಲ್ಲ. ಹಾಗಾದ್ದರಿಂದ ಯಾಕೆ ಹೀಗೆ ಎನ್ನುವ ಹಾಗೆ ನಾನು ಯೋಚಿಸುವುದಕ್ಕೆ ತೊಡಗಿದ್ದೇನೆ. ಆದ್ರಿಂದ ಹೇಳ್ತಾ ಇದ್ದೇನೆ, ನಾವು ನೋಡದೇ ಇರುವ, ಕೇಳದೇ ಇರುವ ಪರ ತರುಣಿಯ ಬಗ್ಗೆ ಆಸಕ್ತಿ ಬೇಡ, ಬಿಟ್ಟು ಬಿಡು.